ಪಾರಾಯಣದ ನಂತರ ಸನಾತನ ಸಂಸ್ಕೃತಿಯ ಹಿಂದೂ ಜೀವನ ಪದ್ಧತಿಯ ಮೊದಲ ಹಬ್ಬವಾದಂಥ ಮಕರ ಸಂಕ್ರಮಣದ ನಾಡಿನ ಮತ್ತು ಸಮಾಜದ ಸಮಸ್ತ ಬಂಧು ಮತ್ತು ಭಗಿನಿಯರಿಗೆ ನನ್ನ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣಗೊಳ್ಳಲೆಂದು ಶುಭ ಹಾರೈಸುತ್ತಾ, ಇಂದಿನ ಈ ಒಂದು ಫೇಸ್ಬುಕ್ ಲೈವ್ ಬರುವುದು ವೀರಶೈವ ಲಿಂಗಾಯತ ಸಮಾಜದ ಒಬ್ಬ ಸಾಮಾನ್ಯ ಸದಸ್ಯನಾಗಿ ಒಂದು ಕಳಕಳಿಯ ವಿಷಯಗಳನ್ನು ನಿಮ್ಮ ಎದುರಿಗೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಕಳೆದ 15 ದಿವಸಗಳ ಹಿಂದೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ಸ್ವರ್ಗೀಯ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವ ಅಧ್ಯಕ್ಷ ಪದವಿಗೆ ಮುಂಬರುವಂಥ ದಿನಗಳಲ್ಲಿ ಪ್ರಕ್ರಿಯೆಯನ್ನು ನಡೆದಿದೆ. ಸ್ವಾಮಿಗಳು 100 ವರ್ಷಗಳ ಹಿಂದೆ ಸಮಾಜದ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ಬಗೆಹರಿಸಬೇಕನ್ನುವಂಥ ದೂರದೃಷ್ಟಿತ್ವದಿಂದ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಆದರೆ ಕಳೆದ ಕೆಲವು ದಶಕಗಳಿಂದ ಎಷ್ಟರ ಮಟ್ಟಿಗೆ ನ್ಯಾಯ ಕೊಡಬೇಕಾಗಿತ್ತು, ಕೊಡಲಿಕ್ಕೆ ಆಗಲಿಲ್ಲ. ಕಳೆದ ವಾರ ರಂಭಾಪುರಿ ಜಗದ್ಗುರುಗಳು ಅವರ ಒಂದು ಚಿಂತನೆಯನ್ನು ಸಮಾಜದ ಮುಂದೆ ಹೊರಹಾಕಿದ್ದಾರೆ. ಏನಂದರೆ, ಮುಂಬರುವಂಥ ದಿನಗಳಲ್ಲಿ ವೀರಶೈವ ಲಿಂಗಾಯತ ಮಹಾಸಭೆಗೆ ಒಂದು ರಾಜಕೀಯೇತರ ವ್ಯಕ್ತಿ ಮತ್ತು ಕಳಂಕಿತ ರಹಿತ ವ್ಯಕ್ತಿ ಮತ್ತು ಸಂಪನ್ಮೂಲ ಭರಿತ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಅದರಲ್ಲಿ ಸೂಕ್ತವಾದಂಥವರು ಸಮಾಜದ ಕಳಂಕರಹಿತ ಮತ್ತು ಸಂಪನ್ಮೂಲ ಭರಿತ ವ್ಯಕ್ತಿಗಳಾದಂಥ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ ಆಯ್ಕೆ ಮಾಡಿದರೆ ಒಂದು ಸೂಕ್ತ ವ್ಯಕ್ತಿಯನ್ನು ಆ ಜವಾಬ್ದಾರಿಗೆ ಆಯ್ಕೆ ಆಗ್ತದೆ ಅನ್ನುವಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ, ಹೀಗಾಗಿ ನಾನು ಅವರ ಅಭಿಪ್ರಾಯಕ್ಕೆ ಸಮ್ಮತಿಸುತ್ತೀನಿ ಮತ್ತು ಸೂಕ್ತವಾದಂಥ ಆಯ್ಕೆವಾಗಿರ್ತದೆ. ನಾನು ಸಮಾಜದ ಯುವ ಪೀಳಿಗೆಗೆ ಮತ್ತು ವಿಶೇಷವಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಸದಸ್ಯ ಬಂಧುಗಳಿಗೆ, ಮುಖಂಡರುಗಳಿಗೆ ನನ್ನ ಕಳಕಳಿಯ ಮನವಿ, ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನು ಆಯ್ಕೆ ಮಾಡಬೇಕು. ಒಂದು ವೇಳೆ ಅವರ ಆಯ್ಕೆಯಲ್ಲಿ ನಿಮ್ಗೆ ಏನಾದರೂ ತೊಂದರೆ ಅನಿಸಿದ್ರು, ಯಾವುದೇ ಕಾರಣಕ್ಕೆ ರಾಜಕೀಯ ಪಕ್ಷಕ್ಕೆ ಮತ್ತು ಅಧಿಕಾರದ ದಾಹಕ್ಕೆ ಅಂಟಿಕೊಂಡಿರುವ ವ್ಯಕ್ತಿಗಳನ್ನು ಈ ಒಂದು ಸಮಾಜದ ಜವಾಬ್ದಾರಿಯ ಸಂಸ್ಥೆಗೆ ಈ ಒಂದು ಅಧ್ಯಕ್ಷೀಯ ಪದಕ್ಕೆ ನಿಯುಕ್ತಿ ಮಾಡಬಾರ್ದು. ಮತ್ತೋರ್ವ ಸೂಕ್ತ ವ್ಯಕ್ತಿಯನ್ನು ಹುಡುಕಿ ಆಯ್ಕೆ ಮಾಡಬೇಕನ್ನುವಂಥದ್ದನ್ನು ನಿಮ್ಮೆಲ್ಲರಲ್ಲಿ ಸಮಾಜದ ಬಂಧುಗಳ ಮುಖಾಂತರ ಅವರ ಕಳಕಳಿಯನ್ನು ನಿಮಗೆ ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭವಾಗಲಿ.